ಈಗ ಬಳ್ಳಾರಿಯಲ್ಲಿ ಮೂವರ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ವ್ಯಕ್ತಿಯೊಬ್ಬರನ್ನ ಪ್ರೀತಿಸ್ತಾ ಇದ್ರಂತೆ ಈ ಆರೋಪಿಯ ಸಹೋದರಿ, ಅಂದರೆ ಮರ್ಡರ್ ಆಗಿರೋ ಆಕೆ ಸಹೋದರಿಯ ಪ್ರೀತಿಗೆ ತಂದೆ ತಾಯಿಯಿಂದಲೂ ಸಹಕಾರ ಸಿಕ್ತಿತ್ತು. ಇದೇ ವಿಚಾರಕ್ಕೆ ಗಲಾಟೆ ನಡೆದು ಕೊಲೆ ಮಾಡಿರ್ತಕ್ಕಂಥ ಶಂಕೆ. ಅಂದರೆ ಇವನಿಗೆ ಇಷ್ಟ ಇರಲಿಲ್ಲ, ಹಂತಕನಿಗೆ ತನ್ನ ತಂಗಿ ಬೇರೊಬ್ಬನನ್ನು ಪ್ರೀತಿಸಿ ಮದುವೆ ಆಗೋದು. ಅಪ್ಪ ಅಮ್ಮನ ಸಪೋರ್ಟ್ ಇತ್ತು. ಹಾಗಾಗಿ ಈಗ ಅದೇ ಕಾರಣಕ್ಕೇನೋ ಮನೆಯಲ್ಲಿ ಗಲಾಟೆ ಆಗಿದೆ. ಮೂವರನ್ನು ಕೊಂದು ಹಾಕ್ಬಿಟ್ಟಿದ್ದಾನೆ. ಅವನ ತಂಗಿ, ತಂದೆ, ತಾಯಿ. ಏನೋ ಪ್ರೀತಿ ಪ್ರೇಮದ ವಿಚಾರ. ಆಕೆ ಯಾರನ್ನೂ ಇಷ್ಟಪಟ್ಟಿರ್ತಾಳೆ, ಅಪ್ಪ ಅಮ್ಮನೂ ಒಪ್ಕೊಂಡಿರ್ತಾರೆ, ಇವನಿಗೆ ಇಷ್ಟ ಇರಲ್ಲ. ಇದು ಕೊಲೆಗೆ ಕಾರಣ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ತಿಲಕ್ ನಗರ ಪೊಲೀಸರು ಈತನಿಂದ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಡಿಸಿದ್ದಾನೆ, ಏನೇನೆಲ್ಲ ಅಂಶಗಳನ್ನ ಹೇಳಿದಾನೆ ಇವನು ಅಂತ? ಅರವಿಂದ, ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಗೆ ಅಕ್ಷಯ್ ಅನ್ನೋ ಯುವಕ ಬರ್ತಾನೆ. ಬಂದಂಥ ವೇಳೆಯಲ್ಲಿ ನನ್ನ ತಂದೆ ತಾಯಿ ಮತ್ತು ಸಹೋದರಿ ಮಿಸ್ ಆಗಿದ್ದಾರೆ, ಸಂಬಂಧಪಟ್ಟ ಹಾಗೆ ನಾನು ದೂರು ಕೊಡಬೇಕು ಅಂತೇಳಿ ಕೇಳ್ಕೊಳ್ಳುವಂಥದ್ದು. ಆಗ ಅಲ್ಲಿದ್ದಂಥ ಸಿಬ್ಬಂದಿ ಒಂದಷ್ಟು ಡೀಟೇಲ್ಸ್ ಕೊಡಿ ಅಂತೇಳಿ ಅವ್ರನ್ನ ಕ್ರಾಸ್ ಮಾಡಿದಂಥ ವೇಳೆಯಲ್ಲಿ ಒಂದಷ್ಟು ಅಸ್ಪಷ್ಟವಾದ ಉತ್ತರ ಕೊಡ್ತಾನೆ ಮತ್ತು ಒಂದಷ್ಟು ಗಾಬರಿಯಾಗಿ ಮಾತಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವರಿಗೆ ಅನುಮಾನ ಬಂದು ಅವನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಆತ ತಂದೆ ತಾಯಿ ಮತ್ತು ಸಹೋದರಿಯನ್ನು, ಅಂದರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ಕೊಲೆ ಮಾಡಿ ನಂತರದಲ್ಲಿ ಇಲ್ಲಿ ಬಂದು ದೂರು ಕೊಡೋಕ್ಕೆ ಬಂದಿದ್ದಾನೆ ಅನ್ನೋದು ಗೊತ್ತಾಗಿರುವಂಥದ್ದು. ಆತ ಅಕ್ಷಯ್ ಏನಿದ್ದ, ಅಕ್ಷಯ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಅಲ್ಲಿಂದ ತನ್ನ ಹುಟ್ಟೂರಿಗೆ ಹೋದಂಥ ವೇಳೆಯಲ್ಲಿ ತನ್ನ ಸಹೋದರಿ ಬೇರೊಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಿರ್ತಾಳೆ. ಅದನ್ನು ಈತ ವಿರೋಧ ಮಾಡ್ತಿರ್ತಾನೆ. ಆದರೂ ಕೂಡ ಅವ್ರ ತಂದೆ ತಾಯಿ ಅದಕ್ಕೆ ಸಪೋರ್ಟ್ ಮಾಡಿದರು ಅನ್ನೋ ಕಾರಣಕ್ಕೆ ಗಲಾಟೆ ಆಗಿದೆ. ಗಲಾಟೆ ಆದಂಥ ವೇಳೆಯಲ್ಲಿ ಈತನೇ ಮನೆಯಲ್ಲಿದ್ದಂಥ ಮಾರಕಾಸ್ತ್ರದಿಂದ ಮೂವರನ್ನು ಕೂಡ ಕೊಲೆ ಮಾಡಿ ಕೊಟ್ಟೂರಿನ ನಿರ್ಜನ ಪ್ರದೇಶದಲ್ಲಿ ಎಸೆದು ನಂತರದಲ್ಲಿ ಇಲ್ಲಿ ಬಂದು ಬೆಂಗಳೂರಿಗೆ ಬಂದ ನಂತರದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾನೆ. ಆಗ ಈಗ ಪೊಲೀಸರ ಕೈಗೆ ಸಿಕ್ಬಿದ್ದಿರುವಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಸದ್ಯಕ್ಕೀಗ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಆತನನ್ನು ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸಿರುವಂಥದ್ದು. ವಿಚಾರಣೆ ವೇಳೆಯಲ್ಲಿ ಆತ 3 ಕೊಲೆಗಳನ್ನು ಮಾಡಿರೋದು ಒಪ್ಕೊಂಡಿದ್ದಾನೆ. ಸದ್ಯಕ್ಕೀಗ ಪೊಲೀಸರು ಕೂಡ ಸಂಬಂಧಪಟ್ಟ ಹಾಗೆ ಮಾಹಿತಿಗಳು ಕಲೆಕ್ಟ್ ಮಾಡಿ FIR ದಾಖಲು ಮಾಡಿದ ನಂತರದಲ್ಲಿ ಆರೋಪಿ ಸಮೇತ ವಿಜಯನಗರಕ್ಕೆ ಹಸ್ತಾಂತರ ಮಾಡುವ ಬಗ್ಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ. ಒಟ್ಟಾರೆ ಈಗ ಸದ್ಯಕ್ಕಂತೂ ಆತನನ್ನು ನಾನು ಆಗಲೇ ಹೇಳಿದಂತೆ ಸ್ಪಾಟ್ ಮಹಜರ್ ಕರ್ಕೊಂಡು ಹೋಗಬೇಕು. ಅಲ್ಲಿ ಒಂದಷ್ಟು ವಿಚಾರಗಳನ್ನು ಬಾಯ್ಬಿಡಿಸಬೇಕು, ಗೊತ್ತಾಗುತ್ತೆ ಎಲ್ಲವೂ ಕೂಡ.